ನನ್ನನ್ನು ಮುಟ್ಬೇಡ. ಯಾಕೆ? ಹೇಳದ್ನಲ್ಲ, ನನ್ನನ್ನು ಮುಟ್ಬೇಡ ಪ್ಲೀಸ್. ರೀ, ನಾನು ನಿಮ್ ಹೇಳ್ತೀರಿ, ನಿಮ್ ಮೇಲೆ ನನಗ್ ಸಂಪೂರ್ಣ ಹಕ್ಕಿದೆ ರೀ. ದಯವಿಟ್ಟು ನನ್ನ ಹತ್ರ ಬರಬೇಡ. ಹತ್ರ ಬರಬಾರ್ದ? ಯಾಕ್ರಿ ಹತ್ರ ಬರಬಾರ್ದು? ಯಾಕೀಗೆಲ್ಲ ಮಾತಾಡ್ತಿದ್ದೀರಾ? ನೀವು ಬಂದಾಗ್ನಿಂದ ನನ್ನನ್ನ ಪರಸ್ತ್ರೀ ಹಾಗೆ ನೋಡ್ತಾ ಇದ್ದೀರಾ. ನಾನ್ ನಿಮ್ಮ ಹತ್ರ ಬರೋಕ್ ಪ್ರಯತ್ನ ಪಟ್ಟಷ್ಟು ನೀವು ನನ್ನಿಂದ ದೂರ ಹೋಗ್ತಾ ಇದ್ದೀರಾ. ಹೇಳಿ, ಯಾಕೆ ಹೀಗೆ ಮಾಡ್ತಿದ್ದೀರಾ? ಹೇಳಿ ಅಂದ್ರೆ. ನೀನ್ ಕೇಳೋ ಎಲ್ಲಾ ಪ್ರಶ್ನೆಗೂ ನಾನು ಉತ್ತರ ಕೊಡಕ್ಕಾಗಲ್ಲ. ಉತ್ತರ ಕೊಡ್ಲೇಬೇಕು. ಯಾವ ತಪ್ಪಿಗೆ ಶಿಕ್ಷೆ ಅಂತ ನೀವು ಹೇಳಲೇಬೇಕು. ಹೇಳಿ, ನಾನೇನ್ ತಪ್ಪು ಮಾಡಿದೆ ಹೇಳಿ. ಪ್ಲೀಸ್ ಪ್ಲೀಸ್, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನಾನೇನು ಕೇಳ್ಬೇಡಿ. ನೋ, ಡೋಂಟ್ ಟಚ್ ಮೀ. ಅದೇ ಯಾಕೆ ಅಂತ ಕೇಳ್ತಿದ್ದೀನಿ. ಯಾಕೆಂದ್ರೆ ನೀವು ತಿಳ್ಕೊಂಡ್ರ ಹಾಗೆ ನಾ ಧನುಷ್ ಅಲ್ಲ. ನನ್ನ ಹೆಸರು ವಿಷ್ಣು ದಾದಾ. ವಿಷ್ಣು ದಾದಾ. ನಿಮ್ ಗಂಡ ಧನುಷ್ ಸತ್ತೋದ, ಯಾವತ್ತೋ ಸತ್ತೋದ. ಎರಡು ಕೊಲೆ ಮಾಡಿ ಬ್ಯಾಂಗ್ಳೂರ್ ಜೈಲಿನಿಂದ ಓಡಿ ಬಂದಿರೋ ಕೈದಿ ನಾನು. ನನ್ನ ದುರಾದೃಷ್ಟ, ನಿಮ್ಮ ಗಂಡ ನಾನು ನೋಡೋಕೆ ಒಂದೇ ತರ ಇದ್ದಿದ್ರಿಂದ ಆ ಕಮಿಷನರ್ ನನ್ನ ಆ ಜೈಲಿಂದ ತೆಗೆದು ಇಲ್ಲಿ ಕರ್ಕೊಂಡ್ಬಂದು ಹಾಕ್ಬಿಟ್ರು. ನಾನು ಈಗಲೇ ಇಲ್ಲಿಂದ ಹೊರಟೋಗ್ತೇನೆ. ನನ್ನಿಂದ ನಿಮ್ಮ ಮನಸ್ಸಿಗೆ ಏನಾದರೂ ತೊಂದರೆ ಆಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ದಯವಿಟ್ಟು ನಿಂತ್ಕೊಳ್ಳಿ, ನನ್ನ ಮಾತು ಕೇಳಿ. No! ವಿಷ್ಣು, ಏನಾಯ್ತು? ನನ್ ಕ್ಷಮಿಸ್ಬಿಡಿ ಸರ್. ಏನಾಗಬಾರ್ದಾಗಿತ್ತು ಅದೇ ಆಗೋಯ್ತು ಸರ್. ಇವತ್ತು ನನ್ನಿಂದ ದೇವತೆ ಸಾವಿನ ಬಾಯಿ ಸಿಕ್ಕಿ ಆಕೆನ ಕಾಪಾಡಿ ಸರ್. ಏನಾದ್ರೂ ಮಾಡಿ ಆಕೆ ಜೀವ ಉಳಿಸಿ ಸರ್. ಇಲ್ದಿದ್ರೆ ನಾನು ಕೊಲೆಗಾರ ಆಗ್ಬಿಡ್ತೀನಿ ಸರ್. ಇಲ್ಲ ವಿಷ್ಣು, ಇಲ್ಲ. ಈ ಅನಾಹುತಕ್ಕೆ ಸಂದರ್ಭ ಕಾರಣನೇ ಹೊರತು ನೀನಲ್ಲ. ಜೀವನದಲ್ಲಿ ಅನಿರೀಕ್ಷಿತವಾಗಿ ಬರೋ ಘಟನೆಗಳನ್ನ ನಾವು ಎದುರಿಸುವಾಗ ನಾವು ಗೆಲ್ಲೋದು ಉಂಟು, ಸೋಲೋದು ಉಂಟು. ಈಗ ನಾವು ಮಾಡಬೇಕಾಗಿರೋದು ಅಷ್ಟೇ, ಅದ್ ದೇವರಲ್ಲಿ ನಂಬಿಕೆ ಇಟ್ಟು ಸುಮನ್ನ ಕಾಪಾಡುವಂತ. ಡಾಕ್ಟರ್, ಹೌ ಇಸ್ ಶಿ? ಐ ಆಮ್ ಸಾರಿ. ಆಕೆ ಉಳಿಯೋದು ಬಹಳ ಕಷ್ಟ. ಆಕೆ ನಿಮ್ಮ ಹತ್ರ ಏನೋ ಮಾತಾಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ.
ಮಗುಗೆ ಅವ್ರ ತಂದೆ ಸತ್ತೋದ್ರು ಅನ್ನೋ ವಿಷಯ ಯಾವತ್ತಿಗೂ ಗೊತ್ತಾಗ್ಬಾರ್ದು. ಇನ್ನೊಂದು ಮಾತು, ನನ್ನ ಗಂಡನ ಕೊಂದು ಚಂಡಾಲ್ರು ಎಲ್ಲೇ ಇದ್ರು ಸರಿ ಸೇಡ್ ತೀರಿಸ್ಕೋಬೇಕು. ಮಾತು ಕೊಡಿ, ಮಾತು ಕೊಡಿ. ಬೊಗಳೋ ಬೇವರಿಸಿ ನನ್ನ ಮಗನೇ, ನಿನ್ನ ಬಾಸ್ ಯಾರು? ಡ್ರಗ್ಸ್ ಸ್ಮಗ್ಲಿಂಗ್ ಮಾಡ್ತಿರೋ ಆ ಕಚಡ ನನ್ನ ಮಗ ಯಾರು? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಕಮಾನ್! ಈ ಗೊಟ್ಟು ಬೆದರಿಕೆಗೆಲ್ಲ ನಾನು ಹೆದರ್ತೀನಿ ಅನ್ಕೊಂಡ್ಯಾ? ಖಂಡಿತ ಇಲ್ಲ. ಏನ್ ಮಾಡ್ತೀಯೋ ಮಾಡ್ಕೋ. ಏಯ್, ನಿನಗೆ 24 ಗಂಟೆ ಕಾಲ ಟೈಮ್ ಕೊಡು. ನೀನು ಅವನ ಹೆಸರನ್ನ ಹೇಳಿಲ್ಲ. ವಿಷ್ಣುದಾದ, ನಾಳೆ ಬರ್ತೀನಿ, ಜ್ಞಾಪಕ ಇರಲಿ. ಆಶ್ಚರ್ಯವಾಗಿದೆಯೇ? ಖಾಕಿ ಬಟ್ಟೆ ನೋಡಿದ ತಕ್ಷಣ ಎಲ್ಲ ಖೈದಿಗಳು ಹೆದರಿ ನಡುತ್ತಾರೆ. ಆ ಇನ್ಸ್ಪೆಕ್ಟರ್ ನಿನ್ನ ನೋಡಿ ಹೆದರ್ಕೊಂಡು ಓಡ್ದ ಅಂದ್ರೆ ಆಶ್ಚರ್ಯ. ಅವನು ಇನ್ಸ್ಪೆಕ್ಟ್ರಾ? ಅದೆಲ್ಲ ಬರೀ ನಾಟಕ. ಅಂದ್ರೆ ಅವನು ಇನ್ಸ್ಪೆಕ್ಟ್ರು ಅಲ್ಲ, ಏನೂ ಅಲ್ಲ. ಬೆಂಗಳೂರು ಜೈಲಿನಲ್ಲಿ ನನ್ನ ಜೊತೆಲಿದ್ದವನು. 2 ಕೊಲೆ ಕೇಸ್ನಲ್ಲಿ ಅವನು ಒಳಗಾಕಿದ್ರು. ಅವನ ನಿಜವಾದ ಹೆಸರು ವಿಷ್ಣು ದಾದಾ. ವಿಷ್ಣು ದಾದಾ. ನೀನ್ ನನಗೊಂದು ಕೆಲಸ ಮಾಡಿಕೊಟ್ರೆ ಆಗ ನಿನ್ನ ಜೀವನನೇ ಬದಲಾಗಿ ಹೋಗುತ್ತೆ. 1 ಲಕ್ಷ ರೂಪಾಯಿ. 1 ಲಕ್ಷ? 1 ಲಕ್ಷ ಕೊಡೋದಾದ್ರೆ ನಾನು ಏನ್ ಮಾಡಕ್ಕೂ ಸಿದ್ಧ. ಹೇಳು, ಏನ್ ಮಾಡ್ಬೇಕು? ನಾಳೆ ಇಲ್ಲಿಂದ ಬಿಡುಗಡೆ ಆದ ಕೂಡ್ಲೆ ನಮ್ ಬಾಸ್ನ ಮೀಟ್ ಮಾಡಿ, ಇನ್ಸ್ಪೆಕ್ಟರ್ ಧನುಷ್ ಸತ್ತೋದ, ಈಗ ಅವನ ಜಾಗದಲ್ಲಿರೋದು ಖೈದಿ ವಿಷ್ಣುದಾದ ಅಂತ ಹೇಳು. ನಿನ್ ಕೆಲಸ ಮುಗೀತು ಅನ್ಕೋ. ನಿಮ್ ಬಾಸ್ ಯಾರು ಹೇಳು? ನಾಗೇಶ್ವರ ರಾವ್.